ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾನು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನಾನು ಮಾಡಿದ ಡ್ಯಾನ್ಸ್ ಯಾವ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ಸೊ ಸುಮ್ಮನೆ ಮಾಡಬೇಕು ಅಂತ ಅಂದ್ಕೊಂಡೆ, ರೀಲ್ಸ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಹಾಗೆ ಪ್ರಾಕ್ಟೀಸ್ ಮಾಡಿದೆ, ಅದನ್ನು ಯಾವ ರೀತಿ ಬರುತ್ತೆ ಅಂತ ಒಂದು ವೀಡಿಯೋನ ಮಾಡಿಕೊಂಡೆ. ಸೊ ನಾನು ಚಿಕ್ಕವಳಿದ್ದಾಗ ಡ್ಯಾನ್ಸ್ ಮಾಡಿದ್ದು, ಇದನ್ನೇ ಫಸ್ಟ್ ಟೈಮ್ ನಾನು ವೀಡಿಯೋಗೆ ಹಾಕ್ತಿರೋದು. ಹಾಗೆಯೇ ಸ್ವಲ್ಪ ಮನೆಯೆಲ್ಲ ಬೆಳಗ್ಗೆ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಯಾಕೆಂತಂದರೆ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಆಮೇಲೆ ಫ್ರೀಯಾಗಿರ್ಬೋದು. ಸೊ ಈಗಂತೂ ಸಿಕ್ಕಾಪಟ್ಟೆ ಧೂಳು, ಇಲ್ಲಿ ರೋಡ್ ಏನಿಲ್ಲ, ಮೇನ್ ರೋಡು, ಆದ್ರೂ ಧೂಳೇ. ಬೆಳಗ್ಗೆ ಒಂದ್ಸರಿ ಗುಡಿಸಿ ಮತ್ತೆ ಸಂಜೆ ಗುಡಿಸೋಷ್ಟೊತ್ತಿಗೆ ಮತ್ತೆ ನೋಡಿ ಇಲ್ಲಿ ಎಷ್ಟು ಧೂಳಿರುತ್ತೆ. ನೈಟೆಲ್ಲ ಈ ಸಣ್ಣ ಸಣ್ಣ ಧೂಳು ಗಾಳಿಗೆ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಅಷ್ಟೊಂದು ಧೂಳು ಕಾಣ್ತಾ ಇದೆ. ಎಲ್ಲ ಗುಡಿಸ್ಕೊಂಡು ಆದಮೇಲೆ ನಾನು ಮನೇನ ಒರೆಸ್ಕೊಂಡಿದ್ದೀನಿ. ಹಾಗೆಯೇ ಟೀನ ನಾನು ಮಾಡ್ಕೊತಾ ಇದ್ದೀನಿ. ನನಗೆ ಇತ್ತೀಚೆಗೆ ಟೀ ಕುಡಿಬೇಕು ಅಂತ ತುಂಬ ಅನಿಸಿದೆ. ಹಂಗಾಗಿ ಹಾಗೆಯೇ ತಿಂಡಿಗೆ ನಾನು ತರಕಾರಿ ಪಲಾವನ್ನ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೀತಿ ನಾವು ಏನು ಬೇಗ ಆಗುತ್ತೆ ಅದನ್ನು ನಾವು ಮಾಡ್ಕೊಳೋದ್ರಿಂದ ನಮಗೂ ಈಸಿ ಆಗುತ್ತೆ. ಹಾಗೆಯೇ ಅದು ನಮಗೆ ಬೇಗನೂ ಕೆಲಸ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಮುಂಚೆನೇ ಎಲ್ಲ ತಂದಿಟ್ಕೊಂಬಿಟ್ರೆ ಬೇಗ ಮಾಡ್ಬೋದು. ಹಾಗೆಯೇ ನಾನು ಹಿಟ್ಟಿನ ಮಿಲ್ಲಿಗೆ ಹೋಗಿದ್ದೆ, ಅಲ್ಲಿ ಜೋಳದ ಹಿಟ್ಟನ್ನ ತರಕ್ಕೆ ಹೋಗಿದ್ದೆ. ಸೊ ಇದು ಜೋಳದ ಹಿಟ್ಟು ನಾನು ಆಲ್ರೆಡಿ ಅಂಗಡೀಲಿ ತೊಗೊಂಬಂದಿದ್ದೆ, ಬಟ್ ಅಲ್ಲಿ ಇವಾಗ ಸಿಗಲ್ಲ ಅಂತ ಅಂದರು, ಇಲ್ಲ ಅಂತಂದರು. ಹಂಗಾಗಿ ನಾನೇನು ಮಾಡಿದೆ, ಮಿಷನ್ಗೆ ಹೋಗಿ ಅಲ್ಲಿ ಜೋಳದ್ದು ಹಿಟ್ಟು ಸಿಗುತ್ತೆ ಅಂತ ಹೇಳಿದರು. ಹಂಗಾಗಿ ಜೋಳದ ಹಿಟ್ಟು ತೊಗೊಂಬಂದೆ 2 kg. ಹಾಗೆಯೇ ಮಕ್ಕಳಿಗೆ ಸ್ವಿಮ್ಮಿಂಗಿಗೆ ನಾನು ಅಡ್ಮಿಷನ್ ಮಾಡಿಸ್ತಾಯಿದ್ದೀನಿ. ಯಾಕೆಂದರೆ ಇವಾಗ ಸಮ್ಮರೆಲ್ಲ ಸ್ವಲ್ಪ ಏನಾದರೂ ಎಂಗೇಜ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ವಿಮ್ಮಿಂಗಿಗೆ ಅಡ್ಮಿಷನ್ ಮಾಡಿಸ್ತಾಯಿದ್ದೀನಿ. ಇಬ್ಬರಿಗೂ ಅಡ್ಮಿಷನ್ನೇ ಮಾಡಿಸಿ ಬಂದೆ. ಒಬ್ಬರಿಗೆ 1550 ವಿತೌಟ್ ಕಾಸ್ಟ್ಯೂಮು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಕಲಿಸ್ಲೇಬೇಕು ನಾವು. ಸೊ ನಾವಂತೂ ಕಲೀಲಿಲ್ಲ, ಅವರಾದರೂ ಕಲೀಲಿ ಅನ್ನೋದೊಂದು ಅಷ್ಟೇ. ಹಾಗೆಯೇ ಮಕ್ಕಳು ಸ್ವಲ್ಪ ಆಟ ಆಡ್ತಾಯಿದ್ರು ಅಲ್ಲೇ. ಇದು ಹಾಸನಲ್ಲಿ ಇದು ಸ್ಟೇಡಿಯಮ್ಮು, ಹಾಸನಲ್ಲಿರೋ ಸ್ಟೇಡಿಯಮ್ಮು. ಹಾಗೆಯೇ ಸ್ವಿಮ್ಮಿಂಗು ಇದೆಲ್ಲ ಕೊಟ್ಟಿದ್ದರು, ಕಾಸ್ಟ್ಯೂಮು. ಈ ಕಾಸ್ಟ್ಯೂಮ್ಗೆ ಬೇರೆ, ಆಮೇಲೆ ಹೇಳ್ಕೊಡೋಕ್ಕೇ ಬೇರೆ. ಕಾಸ್ಟ್ಯೂಮಿಗೆ ಇದು ತಲೆಗೆ ಹಾಕ್ಕೊಳೋದು ನಿಲ್ದಂಗೆ, ಹಾಗೆ ಅದು ಕಣ್ಣಿಗೆ ಹಾಕ್ಕೊಳೋ ಗ್ಲಾಸು, ಇದು ಮಗಳಿಗೆ ಕೊಟ್ಟಿರೋದು ಡ್ರೆಸ್ಸು. ಹಾಗೆಯೇ ಇದೊಂದು ಡ್ರೆಸ್ ಕೂಡ ಕೊಟ್ಟಿದ್ದರು. ಸೊ ಅವಳಿಗೆ 900, ಮಗನಿಗೆ 800. ಇದೆಲ್ಲ ಬೇಕೇ ಬೇಕಾಗುತ್ತೆ ಕಾಸ್ಟ್ಯೂಮ್ಸ್ಗಳು ಸ್ವಿಮ್ಮಿಂಗಿಗೆ. ಯಾಕೆಂದರೆ ಈಗ ಕಲಿತಾ ಇರೋದ್ರಿಂದ ಬೇಕು ಇದು ಬೇಸಿಕ್ಕಿಗೆ. ಸೊ ನೋಡಿ, ನನ್ನ ಮಗ ಆಗಲೇ ಹಾಕೊಂಡು ನೋಡ್ತಾ ಇದ್ದಾನೆ. ಇದಕ್ಕೆ ಅನಿಸುತ್ತೆ, ಏನು ಲೈಫ್ ಜಾಕೆಟ್ ಅಂತಾರಲ್ಲ ಇದು. ಸೊ ಇದಕ್ಕೆ ಗಾಳಿ ತುಂಬಿಟ್ಟು ಅದು ನನಗೂ ಗೊತ್ತಿಲ್ಲ ಯಾವ ರೀತಿ ಹಾಕ್ತಾರೆ ಅಂತ. ಇದನ್ನ ಮಗಂದು ಕಾಸ್ಟ್ಯೂಮು. ಹಾಗೆಯೇ ಸಿಂಪಲ್ಲಾಗಿ 1 ಗಂಟೆಯಲ್ಲಿ ಕುಚ್ಚು ಹಾಕೋದು ಯಾವ ರೀತಿ ಅಂತ ನಾನು ತಮ್ಮನೇಲಿ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಏನಿಲ್ಲ, ಇಷ್ಟು ಉದ್ದ ದಾರ ಒಂದೇ ಸರಿ ನಾನು ತೊಗೊಂಡ್ಬಿಡ್ತೀನಿ. 2 ಕಲರ್ದು ಒಂದೇ ಸರಿ ದಾರ ತೊಗೊಂಡು ಕುಚ್ಚನ್ನ ಹಾಕ್ತಾ ಹೋಗ್ತೀನಿ. ಯಾಕೆಂತಂದರೆ ನಾವು ದಾರ ಪೋಣಿಸ್ಕೊಳ್ಳೋದ್ರಲ್ಲೇ ಟೈಮ್ ಹೋಗುತ್ತೆ. ಸೊ ಆವಾಗ ನಾನು ಒಂದೇ ಸರಿ ಈ ರೀತಿ ನನಗೆ ಎಷ್ಟು ಬೇಕಷ್ಟು ಇಷ್ಟು ನಾನು ತೊಗೊಂಡ್ರೆ ಅದು ಸಾಕಾಗುತ್ತೆ ನನಗೆ ಒಂದು ಸೀರೆಗೆ. ಸೊ ಹಂಗಾಗಿ ಈ ರೀತಿ ಫುಲ್ಲು ಒಂದು ಸರಿ ತೊಗೊಂಡು ಆಮೇಲೆ ಕುಚ್ಚನ್ನ ಹಾಕ್ತಾ ಹೋಗ್ತೀನಿ. ಮತ್ತು ಮಧ್ಯೆ ಎದ್ದೇಳೋದಿರಲ್ಲ. ಆಮೇಲೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಒಂದೊಂದು ಸರಿ ನಾವು ದಾರನ ಕಮ್ಮಿ ತೊಗೊಳೋದು, ಜಾಸ್ತಿ ತೊಗೊಳೋದು ಎಲ್ಲ ಆಗುತ್ತೆ. ಸೊ ಈ ರೀತಿ ನಾನು ಒಂದೇ ಸರಿ ದಾರನ ತೊಗೊಳೋದ್ರಿಂದ ನನಗೆ ಈಸಿ ಆಗಿಬಿಡುತ್ತೆ. ಆಮೇಲೆ ಕುಚ್ಚನ್ನು ಕೂಡ ಬೇಗನೂ ಹಾಕ್ಬೋದು. ಎರಡು ಸೂಜಿನ ನಾನಿಲ್ಲಿ ಯೂಸ್ ಮಾಡ್ತೀನಿ, ದೊಡ್ಡ ಸೂಜಿ. ಸೊ 2 ಕಲರ್ ದಾರ ಇರೋದ್ರಿಂದ 2 ಸೂಜಿನ ತೊಗೊಂಡು ಈ ರೀತಿ ನಾನು ಬೇಗನೆ ಹಾಕ್ಬಿಡ್ತೀನಿ. ಅದು ನೀವು 1 ಅವರಲ್ಲೇ ಹಾಕ್ಬೋದು, ಏನೂ ಕೆಲಸ ಇಲ್ದಲೇ, ಮಧ್ಯೆ ಎದ್ದೇಳ್ದಲೇ ಆರಾಮಾಗಿ ನಾವು 1 ಅವರಿಗೆ ಈ ರೀತಿ ಸೀರೆ ಕುಚ್ಚನ್ನ ಹಾಕ್ಬೋದು ಫ್ರೆಂಡ್ಸ್, ಆರಾಮಾಗಿ. ಇವಾಗೇನು ಸೀಸನ್ ಇದೆ, ಮದುವೆ ಸೀಸನ್ ಎಲ್ಲ. ಸೊ ಹಂಗಾಗಿ ಕುಚ್ಚು ಹಾಕೋರು ತುಂಬ ಜನ ಇರ್ತಾರೆ. ಸೊ ಇಲ್ಲ ಅವ್ರ ಫಂಕ್ಷನ್ಗಳಿಗೆ ಅವ್ರವ್ರ ಸೀರೆಗೇ ಕುಚ್ಚು ಹಾಕೋಣವರು ಇರ್ತಾರೆ. ಸೊ ಅವರು ಈ ರೀತಿ ಫಾಲೋ ಮಾಡೋದ್ರಿಂದ ಒಂದೇ ಸರಿ ನಾವು ನೋಡಿ 2 ಕಲರ್ ದಾರನೂ ತೊಗೊಂಡಿದ್ದು ನಾನು, ಇಷ್ಟುದ್ದ ದಾರನ ತೊಗೊಂಡಿದ್ದೀನಿ. ಸೊ ಇದನ್ನು ನನಗೆ ಒಂದಾದ್ಮೇಲೆ ಒಂದು ನಾನು ಹಾಕ್ಕೊತಾ ಹೋಗ್ತೀನಿ. ಒಂದು ಕಲರ್ 4 ಕುಚ್ಚು, ಇನ್ನೊಂದು ಕಲರ್ 4 ಕುಚ್ಚು, ಈ ರೀತಿ ಹಾಕ್ಕೊತಾ ಹೋಗ್ತಾ ಇರ್ತೀನಿ. ತುಂಬಾ ಬೇಗನೆ ಆಗುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದೇ ಸರಿ ದಾರ ತೊಗೊಂಡು
1 ಗಂಟೆಯಲ್ಲಿ ನಾವು ಸೀರೆ ಕುಚ್ಚನ್ನ ಹಾಕ್ಬೋದು ಆರಾಮಾಗಿ. ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ಚಾನಲ್ನ ನೋಡಿ, ನಾನು ಸೀರೆ ಕುಚ್ಚು ಹಾಕೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಹಾಗೆಯೇ ಸೀರೆ ಕುಚ್ಚು ಎಲ್ಲ ಮುಗೀತು. ಹಾಗೆಯೇ ಮತ್ತು ಸಂಜೆ ಊಟಕ್ಕೆ ನಾನು ಚಿಕನ್ ಸಾರನ್ನ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಮುದ್ದೆ ಮತ್ತು ಚಿಕನ್ ಸಾರನ್ನ ಮಾಡ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಇದು ಮೊಟ್ಟೆ ಸಾಂಬಾರು ಚಿಕನಿಂದು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡಿದ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.